ಎಲ್ಲರಿಗೂ. ಸೊ ನಮ್ಮ ಪ್ರಾಜೆಕ್ಟ್ ಹೆಸರು ಬಂದು ಎಡ್ಯು ಟು ಆಲ್, ಎಜುಕೇಶನ್ ಟು ಆಲ್, ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದಾಗಿದೆ ಫ್ರೆಂಡ್ಸ್. ಸೊ ಹಾಗಾದ್ರೆ ಎಡ್ಯು ಟು ಆಲ್ ಅಂದಾಗ ಇದರ ಒಂದು ಫುಲ್ ಫಾರ್ಮ್ ಬಂದು ಎಜುಕೇಶನ್ ಟು ಆಲ್, ಇಬ್ಬರಿಗೆ ಕೇವಲ ಈ ಒಂದು ಸಿಸ್ಟಮ್ ಬಗ್ಗೆ, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಕೊಡುವ ಮುಖಾಂತರ ಎಷ್ಟೋ ಜನರ ಒಂದು ಲೈಫ್ ನ ನಾವು ಬದಲಾವಣೆ ಮಾಡಬಹುದು. ಅದೇ ರೀತಿ ಅವರಿಗೆ ಎಜುಕೇಟ್ ಮಾಡುವ ಮುಖಾಂತರ ನಮಗೆ ಒಂದು ತಂಡ ಬರುತ್ತೆ. ತಂಡದಿಂದ ಸಾವಿರಾರು ಕೋಟ್ಯಾಂತರ ರೂಪಾಯಿನ ಪಡ್ಕೊಳ್ಳುವಂತಹ ಒಂದು ಎಕ್ಸಲೆಂಟ್ ಆಗಿರುವ ಪ್ಲಾಟ್ಫಾರ್ಮ್ ಇದಾಗಿದೆ ಡಿಯರ್ ಫ್ರೆಂಡ್ಸ್. ಹಾಗಾದ್ರೆ ಈ ಕಂಪನಿ ಅಥವಾ ಈ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನಾವೆಲ್ಲ ನೋಡೋದಾದ್ರೆ, ಇದು ನಮಗೆ ಜಸ್ಟ್ ರೀಸೆಂಟ್ ಆಗಿ 2025 ಲೇಟೆಸ್ಟ್ ಅಪ್ಡೇಟ್ ಆಗಿ ಬಂದಿರುವಂತಹ ಒಂದು ಪ್ರಾಜೆಕ್ಟ್. ಈ ಸಿಸ್ಟಮ್ ಸುಮಾರು ನಮಗೆ 4 ವರ್ಷದಿಂದ ನಮಗೆ ಈ ಒಂದು ಸಿಸ್ಟಮ್ ಚಾಲ್ತಿಯಲ್ಲಿತ್ತು. ಬಟ್ ಈಗ ರೀಸೆಂಟ್ ಆಗಿ ಅಪ್ಡೇಟ್ ಆಗಿ 1 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಕಂಪ್ಲೀಟ್ ಆಗ್ತಾ ಸತತವಾಗಿ ಎಷ್ಟೋ ಜನ ನಾನ್ ಸ್ಟಾಪ್ ಆಗಿ ವರ್ಕ್ ಮಾಡ್ತಾ ಲಕ್ಷಾಂತರ ರೂಪಾಯಿನ ತಗೊಳ್ತಿರುವಂತಹ ಏಕೈಕ ಪ್ಲಾಟ್ಫಾರ್ಮ್ ಇವತ್ತು ನಮ್ಮ ಎಜುಕೇಶನ್ ಟು ಆಲ್ ಆಗಿದೆ ಅಂತ ಹೇಳಿಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಕಂಪನಿಯ ವೆಬ್ಸೈಟ್ ನೋಡೋದಾದ್ರೆ www.ed2all-services, ಇದು ನಮ್ಮ ಕಂಪನಿಯ ವೆಬ್ಸೈಟ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ನಾವು ನೋಡಬಹುದು ಕಂಪನಿಯ ಪ್ರೊಫೈಲ್. ನಾವು ಯಾವುದೇ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವೇನಾದ್ರೂ ಒಂದು ವರ್ಕ್ ನ ಶುರು ಮಾಡೋಕ್ಕಿಂತ ನಾವೊಂದು ತುಂಬಾ ಪ್ಯಾಷನೇಟ್ ಆಗಿ ಒಂದು ವರ್ಕ್ ಮಾಡ್ಬೇಕಾದ್ರೆ ಕಂಪನಿಯ ಒಂದು ಪ್ರೊಫೈಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯಲ್ಲಿ ಯಾವತ್ತೇ ಆಗ್ಲಿ ನಾವು ಒಂದು 3 P's ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಕಂಪನಿಯ ಪ್ರೊಫೈಲ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು. ಸೊ ಈ ರೀತಿ ಕಂಪನಿ ಪ್ರಾಡಕ್ಟ್. ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ಕಂಪನಿಯ ಪ್ರೊಫೈಲ್, ಕಂಪನಿ ಹೆಡ್ ಆಫೀಸ್ ನಮಗೆ ನಮ್ಮ ಪಕ್ಕದ ರಾಜ್ಯದ ತೆಲಂಗಾಣ ಸ್ಟೇಟ್ ವರಂಗಲ್ ಡಿಸ್ಟ್ರಿಕ್ಟ್ ಅಲ್ಲಿ ಈ ಒಂದು ಹೆಡ್ ಆಫೀಸ್ ಲೊಕೇಟ್ ಆಗಿದೆ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಒಂದೇ ಒಂದು ಹೆಡ್ ಆಫೀಸ್ ಎಂಟೈರ್ ಇಂಡಿಯಾಗೆ ಒಂದೇ ಒಂದು ಹೆಡ್ ಆಫೀಸ್ ಇರುತ್ತೆ, ಯಾವುದೇ ಬ್ರಾಂಚಸ್ ಇರೋದಿಲ್ಲ. ಹಾಗೆ ಈ ಇಬ್ರು ವ್ಯಕ್ತಿಗಳನ್ನ ನಾವು ನೋಡಬಹುದು. ಒಬ್ಬರು ಅಂಬಾದಾಸ್ ಸರ್, ಮತ್ತೊಬ್ಬರು ವೆಂಕಣ್ಣ ಸರ್. ಸೊ ಇವರಿಬ್ಬರು ಸತತವಾಗಿ 14-15 ವರ್ಷಗಳ ಕಾಲ ಒಂದೇ ಸಿಸ್ಟಮ್ ಅಲ್ಲಿದ್ದು ಎಷ್ಟೋ ಜನಕ್ಕೆ, ಸಾವಿರಾರು ಲಕ್ಷಾಂತರ ಜನಗಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಅವರು ಸಹ ನಿಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರು ಕೊಟ್ಟಿರುವಂತಹ ಅವಕಾಶದಲ್ಲಿ ಇವತ್ತು ಎಷ್ಟೋ ಜನ ಒಂದು ದೊಡ್ಡ ಮಟ್ಟಿಗೆ ರೆವಲ್ಯೂಷನ್ ಮಾಡ್ತಾ ಇದಾರೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗಾದ್ರೆ ಈ ಅವಕಾಶ ಯಾರಿಗೆ, ಯಾರು ಈ ಅವಕಾಶನ ತಗೋಬೇಕು, ಯಾರಿಗೋಸ್ಕರ ಈ ಅವಕಾಶ ಅಂತ ನಾವು ನೋಡೋದಾದ್ರೆ, ನಮಗೆ ಗೊತ್ತಿದೆ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ರಿಚ್ ಪೀಪಲ್ಸ್ ನ ಸುಮಾರು ಜನ ನಾವು ನೋಡ್ತಾನೆ ಇದೀವಿ. ಹುಟ್ಟದಾಗಿಂದ ನಾವು ಸಾವುಕಾರನ ನೋಡ್ತಾನೆ ಇರ್ತೀವಿ. ರಿಚ್ ಪೀಪಲ್ ರಿಚ್ ಆಗ್ತಾನೆ ಹೋಗ್ತಿರ್ತಾರೆ. ಬಟ್ ಪೂವರ್ ಅನ್ನೋನು ಯಾವತ್ತಿದ್ರು ಅವನು ಬಡತನದಿಂದ ಕಡು ಬಡತನಕ್ಕೂ ಹೋಗುವಂತ ಚಾನ್ಸಸ್ ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ರಿಚ್ ಪೀಪಲ್ ಗೆ